ಯಾವಳ್ಳಿ ಕೊಟ್ರೇಶ್ ಅಂತಂದು ಅವ್ರು ನಾವೇ ಎಬ್ಸಿದ್ದು. ಎದ್ದಳಿ ಸರ್ ಏನ್ರಿ ನೀವು ಯೂಟ್ಯೂಬರ್ ಆಗಿ ಮಲ್ಕೊಂಡಿದೀರ, ನಾವೀಗ ರೈತರು, ನಮ್ಮನ್ನ ಯಾರು ನೋಡ್ಬೇಕು, ನಿಮ್ಮಂತವ್ರು ಸಿಕ್ಕ್ರ ನಾವು ಮುಂದುವರಿಬಹುದು. ಪರಿಚಯ ನಮ್ಮ ಹರಪನಹಳ್ಳಿ ತಾಲೂಕಿನಲ್ಲಿ ನಮ್ಮೂರು ಗುಂಡಗತ್ತಿ ಅಂತ ಹೇಳಿದೆ. ನನಗೆ ಹರಪನಹಳ್ಳಿ ಆದ ತಕ್ಷಣ ಕಿವಿ ನಿಮ್ರಿ ಬಿಡ್ತು. ಯಾಕಂದ್ರೆ ನಮ್ಮ ಅಜ್ಜಿ ಊರು, ನಮ್ಮ ಊರಿನ ನಾಟಕಗಳು ಇಲ್ಲಿಗೆ ಮುಗಿಬಾರ್ದು ಅಂತಂದೇಳಿ ಈಗ ನಡೆಸ್ಕೊಂಡು ಹೋಗ್ತಾ ಇದೀವಿ. ನಮ್ಮೂರಲ್ಲಿ ಗುಂಡು ಮತ್ತು ಕತ್ತಿಗಳನ್ನ ತಯಾರಿಸಿ ಯುದ್ಧ ಆಡಿದ ನಂತರ ಶಿರಗಳನ್ನ ಕಡಿದು ಮುಂದೆ ಬಿಸಾಡ್ತಕ್ಕಂತ ಊರೇ ಚಿರಸ್ಥಳಿ. ನಮ್ಮ ತಂದೆಯವರು ಇದೇ ಡ್ರಾಮಾ ಮಾಡಿಕಂತ ಅವರು 50ಕ್ಕಂತೂ ಹೆಚ್ಚಿಗೆ ನಾಟಕ ಆಡಿದ್ದಾರೆ. ಹೌದು, ಚಿಕ್ಕ ನೀವು ನಮ್ಮೂರ್ ಜಾತ್ರೆಗೆ ಬರ್ಲೇಬೇಕು. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ನಾನು ರಾಣೆಬೆನ್ನೂರಿಗೆ ಹೋಗಿದ್ದೆ. ರಾಣೆಬೆನ್ನೂರಲ್ಲಿ ನಾನೀಗ ಮತ್ತೆ ಇನ್ನೊಂದು ಹುಬ್ಳಿ ಕಡೆಯಿಂದ ಬರೋ ಪುದುಚೇರಿ ಟ್ರೈನ್ ಹತ್ಕೊಂಡು ಇದೇ ಸೀಟಲ್ಲಿ ಮಲ್ಕೊಂಡಾಗ ಹರಿಹರದಲ್ಲಿ ಹಿಂಗೆ ಪ್ಯಾಸೆಂಜರ್ಗಳು ಬಂದು ಎದಾರಿಸ್ಬಿಟ್ರು. ಇದೇನಪ್ಪ ಮಲ್ಕೊಳಕ್ಕೆ ಬಿಡಲ್ಲ ಅಂತ ಹೇಳಿ ಎದ್ದಾದ್ಮೇಲೆ ಸರ್ ನಿಮ್ದು ಯಾವ ಊರು ಏನು ಅಂತೆಲ್ಲ ಕೇಳ್ತಾ ಇದ್ದೆ. ಅವರು ಒಂದ್ ಡೈಲಾಗ್ ಹೇಳಿದ್ರು ಕಣ್ರಿ. ಅಣ್ಣ ನಮಸ್ಕಾರ. ನಮಸ್ಕಾರ. ಆಲ್ರೆಡಿ ನಿಮ್ ಹೆಸರು ಹೇಳಿದಿರಾ, ಇನ್ನೊಂದ್ಸರಿ ಹೇಳ್ತೀರಾ? ನಮ್ಮ ಹೆಸರು ಹನುಮಂತಗೌಡ ಅಂತ. ನಮ್ದು ಊರು ಗುಂಡಗತ್ತಿ, ಹರಪನಹಳ್ಳಿ ತಾಲೂಕು, ವಿಜಯನಗರ ಡಿಸ್ಟಿಕ್. ವಿಜಯನಗರ ಸಾಮ್ರಾಜ್ಯ. ಹೌದು. ಗುಂಡಗತ್ತಿ. ಹೌದು. ಆಂಜನೇಯ ಸ್ವಾಮಿ ದೊರೆ. ಹೌದು. ಮಕ್ಕಳು ಮೊಮ್ಮಕ್ಕಳು. ನಮಗೆ 2 ಮಕ್ಳು ಅದಾರ, ಗಂಡು ಮಕ್ಳು. ನಮ್ಮ ತಂದೆಯವರು ಇದೇ ಡ್ರಾಮಾ ಮಾಡಿಕಂತ ಅವರು 50ಕ್ಕಂತೂ ಹೆಚ್ಚಿಗೆ ನಾಟಕ ಆಡಿದ್ದಾರೆ. ಹೌದು, ಚಿಕ್ಕ ವಯಸ್ಸಿನಲ್ಲಿ 12 ವರ್ಷದಿಂದ ಅವ್ರು ನಾಟಕ ಮಾಡ್ಕೊಂತ ಬಂದಾರ. ಹೌದು. ನಾವು ಈಗ ಅವರ ಒಂದು ಇದನ್ನ ನಾನೀಗ ಮುಂದುವರಿಸಿದೀವಿ. ಒಂದ್ 20ರಿಂದ 25 ನಾಟಕ ಆಡಿದೀವಿ ನಾವೀಗ. ನೋಡ್ರಿ, ಪೌರಾಣಿಕ ನಾಟಕ ಆಡಿದೀವಿ, ಇನ್ನಿದ್ದವೆಲ್ಲ ಸಾಮಾಜಿಕ. ಒಂದು ಆಮೇಲೆ ಏನಂದ್ರ ನಾವು ಭಜನಿ ಕಾರ್ಯಕ್ರಮಕ್ಕೆ ಹೋಗವಿ. ನಾವು ನಮ್ಮೂರಲ್ಲಿ ನಮ್ಮ ಅಣ್ಣರು ಬಂದೋಳು ಮಂಜುನಾಥ್ ಅಂತ ಇದಾರೆ, ಅವ್ರ ಸಮ್ಮುಖದಲ್ಲಿ ನಾವು ಭಜನೆ ಕಾರ್ಯಕ್ರಮ ಮಾಡ್ತೇವೆ. ಪ್ರತಿ ಒಂದು ವರ್ಷ ಪ್ರತಿದಿನ ಯಾವಾಗಂದ್ರ ಶ್ರಾವಣದಲ್ಲಿ 1 ತಿಂಗಳು ನಾವು ಭಜನೆ ಮಾಡ್ತೇವೆ. ಈಶ್ವರ ದೇವಸ್ಥಾನ ಐತಿ, ಆ ದೇವಸ್ಥಾನದಲ್ಲಿ ಪ್ರತಿದಿನ ನಾವು ರಾತ್ರಿ 9ರಿಂದ 10 ಗಂಟೆವರೆಗೂ ಭಜನೆ ಮಾಡ್ತೇವೆ ನಾವು. ಅಣ್ಣ, ಈಗ ನಮ್ಮ ಹರಪನಹಳ್ಳಿ ಅವರು ಒಂದು ಕಲೆಯಲ್ಲಿ ಫೇಮಸ್ ಅಂತೆ. ಹೌದು. ಅವ್ರು ಯಾವ ಒಂದು ನಾಟಕ ಆಗ್ಲಿ ಏನೇ ಒಂದು ಆದ್ರೆ ಅವ್ರ ಇನ್ನು ಯಾಕೆ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗ್ಲಿ ಆ ಕಡೆ ಜಾಸ್ತಿ ಬೆಳಕಿಗೆ ಬಂದಿಲ್ಲ ಅಣ್ಣ? ನಾವು ಹಳ್ಳಿಯಾಗದವಿ, ನಾವೀಗ ರೈತರು, ನಮ್ಮನ್ನ ಯಾರು ನೋಡ್ಬೇಕು, ನಿಮ್ಮಂತವ್ರು ಸಿಕ್ಕ್ರ ನಾವು ಮುಂದುವರಿಬಹುದು. ನಮ್ನ ಯಾರು ನೋಡೋರು ಮಾಡೋರು, ನಾವು ಈಗ ಹಳ್ಳಿಯಾಗ ಹೊಲ್ಗೊಳಗ ರೈತರ ಕೆಲಸ ಮಾಡ್ತೇವೆ. ಹಂಗಾಗಿ ನಮಗೆ ಏನು ಮಾಡಕ್ ಆಗಿಲ್ಲ ಇಲ್ಲಿವರೆಗೂ. ನೋಡಿ, ನಮ್ಮ ಹನುಮಂತೆ ಗೌಡ್ರು ಇನ್ನು ಮುಂದೆ ಅವ್ರೊಂದು ಡೈಲಾಗ್ ಕೇಳಿದ್ಮೇಲೆ ನೀವು ಕೂಡ ಅವ್ರಿಗೆ ಫ್ಯಾನ್ ಆಗ್ತೀರಂತ ನಾನ್ ಭಾವಿಸಿದ್ದೀನಿ. ಬನ್ನಿ ನಮ್ಮ ಹನುಮಂತೆ ಗೌಡ್ರ ಹತ್ರ ಒಂದು ಡೈಲಾಗ್ ಹೇಳ್ಸೇ ಬಿಡೋಣ, ಆಮೇಲೆ ಮತ್ತೊಂದ್ ಸ್ವಲ್ಪ ಮಾತುಕತೆ ಮಾತಾಡೋಣ. ಹನುಮಂತೆ ಗೌಡ್ರೆ, ಶಿವರಾಜ್ ಗಣನ್ರ ಡೈಲಾಗು. ನಾವು ಜೀವನದಲ್ಲಿ ಫಸ್ಟ್ಗೆ ನಾಟಕ ಆಡಿರೋದು ವಚನ ಪಾಲಿಸಿದ ಒಕ್ಕಲಿಗ ಎಂಬ ನಾಟಕ. ಅದರಲ್ಲಿ ಅಣ್ಣ, ನಾನು ನನ್ನ ತಾಯಿಗೆ ಕೊಟ್ಟಿರೋ ವಚನವನ್ನು ಪಾಲಿಸಬೇಕಾದರೆ ನನ್ನ ಸೋದರಿಗೆ ಮೊದಲು ನಾನು ಒಂದು ದಾರಿಯನ್ನು ತೋರಿಸಬೇಕು, ಆಮೇಲೆ ನನ್ನ ಜೀವನವನ್ನು ನಡೆಸಿಕೊಳ್ಳುತ್ತೇನೆ ಎಂಬ ಮಾತು. ಇದು ಒಂದು ಮೊದಲನೇ ಮಾತು. ಈ ಶಕುನಿ ಎಂಬ ಎದೆ ಉತ್ತದೋಳಡಗಿರುವ ಭೇದ ನೀತಿ ಎಂಬ ಜ್ಞಾಗ್ನೀಯ ಪೋತ್ಕಾರಕ್ಕೆ ಜದೆ ಒಡೆದು ಪೋತ್ಕಾರ ಕಳೆಯುವುದು. ಆಮೇಲೆ ಇನ್ನು ಕೆಲವು ನಾಟಕಗಳು ಆಡಿದ್ರಲ್ಲ, ಆ ನಾಟಕದಲ್ಲಿ ನಿಮ್ಮ ಫೇವ್ರೆಟ್ ಡೈಲಾಗು? ಫೇವ್ರೇಟ್ ಅಂದ್ರೆ ಬಾಳ ಅದಾವು, ಅಲ್ಲ ಹೇಳಕ್ ಆಗಲ್ಲ. ಲಾಂಗ್ರ ಒಂದ್ರ ಈಗೆಲ್ಲ ಆಗಲ್ಲ. ಅಣ್ಣ, ಬೀರೂರಿಗೆ ಹೋಗ್ತೀವಿ, ಹಾಗಾಗಿ ಒಂದ್ ಹೇಳ್ಕಂತ ಹೋಗ್ತಾ ಇರ್ರಿ. ಡೇ ಧರ್ಮರಾಜ, ನನ್ನನ್ನು ನೀನು ಎಷ್ಟು ಕೆಣಕಿದರೂ ನಾನು ಏನು ಮಾಡಲು ಸಾಧ್ಯವಿಲ್ಲ. ನನ್ನನ್ನು ನೀನು ಈಗ ಒಂದ್ ಡೈಲಾಗ್ ಹೇಳಿದ್ಮೇಲೆ ನಾನು ಒಂದ್ ಡೈಲಾಗ್ ಹೇಳ್ಬೇಕು ಅನಿಸ್ತಾ ಇದೆ. ನಾನು ಶಕುನಿ ಡೈಲಾಗ್ ಹೇಳ್ತೀನಿ. ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳ ಕಂಡ ಕೀರ್ತಿ ಪ್ರತಾಪ ಪೂರಿತ
ನಿತ್ಯ ಸಸ್ಯ ಶ್ಯಾಮಲ ಝರಿ ವನ ಸಿರಿ ಮೃಗ ನರ್ಪಿತ ಸಹಸ್ರಗಾವುದು ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಶತಶೋಧನ ನಿಜ ಶಕುನಿ ನಾಮಾಂಕಿತನಾದ ನಾನು ನಿಷ್ಕಾಮ ನಿಸ್ಪೃಹ ನಿರಾಳರಾಗಿ ಸತತವು ಸುಮಧುರ ಸಾಹಿತ್ಯ ಸಂಗೀತ ಸಡಗರ ಸಂಭ್ರಮಗಳಿಂದ ಸುಬುದ್ಧಿಯ ಸುಜನರ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಕೂತಿಲ ಕೂತ್ಸುಕ ಕುಬುದ್ಧಿಯಿಂದ ಕುರುಕುಲ ಸಂಹಾರದ ಕ್ರೌರ್ಯ ಕಾರ್ಯಕ್ಕಾಗಿ ನಿಮ್ಮ ಮಾತುಗಳನ್ನು ಚಾಚೂ ತಪ್ಪದೆ ಪಾಲಿಸಿ ಆ ಅಖಂಡ ಭೂಮಂಡಲಾಧೀಶನೆಂದು ಬೀಗುತ್ತಿರುವ ಬಲಾಢ್ಯ ದುರ್ಯೋಧನನ ಸಕ್ಕಡಗಿಸುವುದೇ ಸತ್ಯವೆಂದು ಪ್ರಮಾಣಿಸುತ್ತೇನೆ. ನಮ್ಮ ಅಣ್ಣ ಅವರ ಅಪ್ಪಾಜಿದ ಒಂದು ಡೈಲಾಗು ಅಶ್ವತ್ಥಾಮನ್ ಪಾರ್ಟು ಸಣ್ಣದು ಒಂದು ಚಿಕ್ಕದಾಗಿ ಚೊಕ್ಕದಾಗಿ. ನನ್ನ ಹೆಸರು ಬಂದೋಳ್ ಬಸವರಾಜ್ ಅಂತಂದು. ನಾವು MA B.Ed ಮಾಡಿದ್ದೀವಿ. ವೃತ್ತಿಪರವಾಗಿ ನಾವು ಕಿರಾಣಿ ಅಂಗಡಿ ನಡೆಸ್ಕೊಂಡು ಹೋಗ್ತಾ ಇದೀವಿ. ಈಗ ಭದ್ರಾವತಿ ಬೀರೂರು ಮತ್ತು ಭದ್ರಾವತಿ ನಡುವೆ ಪ್ರಯಾಣ ಬೆಳೆಸ್ತಿರುವಾಗ ನಮಗೆ ನಮ್ಮ ಯೂಟ್ಯೂಬರ್ ಸಿಕ್ಕರು. ನಾವೇ ಎದುರಿಸಿದ್ದವ್ರನ್ನ ಎದುರಿ ಸರ್ ಏನ್ರಿ ಯೂಟ್ಯೂಬ್ ಜಾವಳ್ಳಿ ಕೊಟ್ರೇಶ್ ಅಂತಂದು ಅವ್ರು ನಾವೇ ಎಬ್ಸಿದ್ದು. ಎದ್ದಳಿ ಸರ್ ಏನ್ರಿ ನೀವು ಯೂಟ್ಯೂಬರ್ ಆಗಿ ಮಲ್ಕೊಂಡಿದ್ದೀರ, ಇಂಥ ಒಂದು ಟ್ರೈನ್ ಹೋಗ್ತಾ ಇದೆ, ಇಂಥ ಸಂದರ್ಭದಲ್ಲಿ ಒಂದು ಒಳ್ಳೆ ವಿಡಿಯೋ ಮಾಡ್ಬೇಕಂತಂದು ಎದ್ದಳಿಸಿದ್ವಿ. ಅವರು ಸಹ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಹಾಗೆ ಒಂದು ಸಣ್ಣ ಸ್ವಲ್ಪ 2 ಲೈನ್ ಒಂದು ಡೈಲಾಗ್ ಹೇಳ್ತೀನಿ. ನಾವು ನಾಟಕ ಆಡಿದವರಲ್ಲ, ನಮ್ಮ ತಂದೆಯವರು ಇವ್ರ ತಂದೆಯವರು ನಾಟಕ ಆಡಿದವರು. ನಮ್ಮ ತಂದೆಯವರು ಸಂಪೂರ್ಣ ಈ ಪೌರಾಣಿಕ ನಾಟಕಗಳನ್ನ ಆಡಿದವರು. ಅದರಲ್ಲಿ ಒಂದು ಸಣ್ಣ ನಮ್ಮ ದೊಡ್ಡಪ್ಪ ನಟಿಸಿರ್ತಕ್ಕಂಥ ಒಂದು ಅಶ್ವತ್ಥಾಮನ್ ಪಾಠ ಕಳೆ ಹುತ್ತರೆ ದಿನ 3 ದಿನ ಕಳೆಯುವುದರೊಳಗಾಗಿ ನಿನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಳಯ. ಇಷ್ಟೇ ನಮ್ಮ ಸಣ್ಣ ಡೈಲಾಗು. ನಾವು ಇತ್ತೀಚೆಗೆ ಸುಮಾರು 6-7 ನಾಟಕಗಳಿಗೆ ಮ್ಯಾನೇಜರ್ ಆಗಿ ನಮ್ಮ ಊರಿನ ನಾಟಕಗಳು ಇಲ್ಲಿಗೆ ಮುಗಿಬಾರ್ದು ಅಂತಂದೇಳಿ ಈಗ ನಡೆಸ್ಕೊಂಡು ಹೋಗ್ತಾ ಇದೀವಿ. ಇನ್ನು ಮುಂದೆ ನಾಟಕ ಆಡೋರಿಗೆ ನಾವು ಸಾಮಾಜಿಕ ಆಗಲಿ ಪೌರಾಣಿಕ ಆಗಲಿ ಅಂತ ನಾಟಕಗಳಿಗೆ ನಾವು ಪ್ರೇರೇಪಣೆ ನೀಡ್ತಾ ಗ್ರಾಮದಲ್ಲಿ ಇಂಥ ನಾಟಕಗಳು ಕಲೆ ಉಳಿಬೇಕು ಅನ್ನೋದು ನಮ್ಮ ಒಂದು ಅಭಿಲಾಷೆ. ಕೊಟ್ರೇಶ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅವರು ಪಾಪ ನಾವು ಎಬ್ಬಿಸಿದ ಕೂಡಲೇ ಹೌದಾ ನೀವು ಇಂಥವ್ರ ಅಂತಂದು ಪರಿಚಯ ಮಾಡ್ಕೊಂಡು ನಮಗೆ ಒಂದು ನಿಮ್ಮನ್ನೆಲ್ಲರನ್ನು ಕಾಣುವಂಥ ಅವಕಾಶ ಮಾಡಿಕೊಟ್ರು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸರ್ ಸಾಕಾದಾಗ ಮಾತಾಡಿದ್ರಿ, ಡೈಲಾಗು ಸಾಕಾದಾಗ ಹೇಳಿದ್ರಿ. ಹಾಗೇನೆ ನಮ್ಮ ಹರಪನಹಳ್ಳಿ ಅಂದ್ರೆ ಏನೋ ಒಂಥರ ನಮಗೂ ಖುಷಿ. ಯಾಕಂದ್ರೆ ಸಣ್ಣರಿದ್ದಾಗಿಂದಲೂ ನಾವು ಹರಪನಹಳ್ಳಿಯಲ್ಲಿ ತರಳು ಬಾಳು ಹುಣ್ಣಿಮೆ ನಡೀತು. ಅವಾಗ ಸಿಕ್ಕಾಪಡೆ ಜ್ವರ ನಡೀತು ನಾವು ಸಣ್ಣರಿದ್ದಾಗ. ಅವಾಗ ಹೋಗ್ತಿದ್ವಿ. ಆಮೇಲೆ ಪಂಚಪೀಠಾಧೀಶ್ವರದು ನಡೀತು, ಅವಾಗೂ ಹೋಗ್ತಿದ್ವಿ. ನನಗೆ ಹರಪನಹಳ್ಳಿ ಆದ ತಕ್ಷಣ ಕಿವಿ ನಿಮ್ರಿ ಬಿಡ್ತು. ಯಾಕಂದ್ರೆ ನಮ್ಮ ಅಜ್ಜಿ ಊರು. ಸಣ್ಣ ಪರಿಚಯ ನಮ್ಮ ಹರಪನಹಳ್ಳಿ ತಾಲೂಕಿನಲ್ಲಿ ನಮ್ಮೂರು ಗುಂಡಗತ್ತಿ ಅಂತ ಹೇಳಿದೆ. ಹಿಂದೆ ಇರೋದು ತಲವಾಗಲು ಅಂತಂದು, ತಲವಾಗಲು ಅಂತಂದು, ಅದ್ರ ಮುಂದೆ ಇರೋದು ಚಿರುಸ್ಥಳಿ ಅಂತಂದು. ಹಿಂದೆ ಪುರಾಣ ಮತ್ತು ಪ್ರಸಿದ್ಧ ಸ್ಥಳಗಳಲ್ಲಿ ನಮ್ಮೂರು ಒಂದು. ಯಾಕೆಂದ್ರೆ ಗುಂಡಗತ್ತಿ ಅನ್ನೋದಕ್ಕೆ ಒಂದು ಹೆಸರು ಬರೋದಕ್ಕೆ ಮೂಲ ಕಾರಣ ನಮ್ಮೂರಲ್ಲಿ ಗುಂಡು ಮತ್ತು ಕತ್ತಿಗಳನ್ನ ತಯಾರು ಮಾಡ್ತಿದ್ದಂತ ಗ್ರಾಮ. ಹಿಂದೆ ರಾಜರು ಆಳ್ವಿಕೆಯಲ್ಲಿ ಗುಂಡು ಮತ್ತು ಕತ್ತಿಗಳನ್ನು ಈ ಮುಂದಗಡೆ ಇರ್ತಕ್ಕಂಥ ಚಿರುಸ್ಥಳಿಯಲ್ಲಿ, ಆಗಡೆ ಹಿಂದ್ಗಡೆ ಇರ್ತಕ್ಕಂಥ ತಲವಾಗಲು, ಅದು ತಲವಾಗಲು. ನಮ್ಮ ತಲವಾಗಲು ಹಿಂದೆ ತಲಬಾಗಲಾಗಿತ್ತು. ಅದು ನಮ್ಮ ಗ್ರಾಮಕ್ಕೆ ಬರ್ತಕ್ಕಂಥ ತಲವಾಗಲು. ನಮ್ಮೂರಲ್ಲಿ ಗುಂಡು ಮತ್ತು ಕತ್ತಿಗಳನ್ನ ತಯಾರಿಸಿ ಯುದ್ಧ ಆಡಿದ ನಂತರ ಶಿರಗಳನ್ನ ಕಡಿದು ಮುಂದೆ ಬೀಸಾಡ್ತಿರ್ತಕ್ಕಂಥ ಊರೇ ಚಿರುಸ್ಥಳಿ. ಹಿಂದೆ ಶಿರಗಳನ್ನ ಬೀಸಾಡ್ತಕ್ಕಂಥ ಗ್ರಾಮವೇ ಇಂದು ಚಿರುಸ್ಥಳಿ ಆಗಿದೆ. ಗುಂಡುಗತ್ತಿ ನಮ್ದು ಗುಂಡು ಮತ್ತು ಮದ್ದುಗಳು ಮತ್ತು ಕತ್ತಿಗಳನ್ನ ತಯಾರಿಸುವಂತ ಗ್ರಾಮ. ಸರ್ ಎಷ್ಟೋ ಜನಗಳಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ನೀವು ಒಳ್ಳೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀರಿ. ನಮ್ಮೂರಲ್ಲೂ ಸಹ ಶ್ರೀ ರಾಮೇಶ್ವರ ದೇವಸ್ಥಾನ ಅಂತಂದು ಪ್ರತಿ ಕೆರಿ ಹೇರಿ ಮೇಲೆಗಳಲ್ಲಿ ಇಂದಿನ ಶರಣರು ಜಗಣಾಚಾರಿ ಕಟ್ಟಡಗಳು ಇರುವಂತೆ ನಮ್ಮೂರಲ್ಲಿ ಒಂದು ಶರಣರ ಕಟ್ಟಡ ಇದೆ, ಶ್ರೀ ರಾಮೇಶ್ವರ ಅಂತಂದು. ಅದರಂತೆ ನೀಲಗುಂದದಲ್ಲಿ ಭೀಮೇಶ್ವರ, ಬಾಗಳೆಯಲ್ಲಿ ಕಲ್ಲೇಶ್ವರ, ಹೀಗೆ ಪ್ರತಿಯೊಂದು ಕೆರಿ ಮತ್ತು ದಂಡೆಗಳ ಮೇಲೆ ಅನೇಕರು ಶರಣರುಗಳು ಕಟ್ಟಡಗಳನ್ನು ಕಟ್ಟಿಸಿದ್ದಾರೆ. ಅದು ಈಗ ನಮ್ಮೂರಲ್ಲಿ ರಾಮೇಶ್ವರ ಅಂತ ಪ್ರಸಿದ್ಧಿಯಾಗಿದೆ. ಅದರಂತೆ ನಮ್ಮೂರಿನಲ್ಲಿ ಮಧ್ಯ ಕರ್ನಾಟಕದಲ್ಲೇ ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೀ ಆಂಜನೇಯ ಸ್ವಾಮಿ, ಇದು ಸಂಪೂರ್ಣ 2 ವರ್ಷ ನಮ್ಮೂರಲ್ಲಿ ಆಂಜನೇಯ ಕಾರ್ತಿಕೋತ್ಸವ ಮತ್ತು ರಥೋತ್ಸವ ಬಹು ವಿಜೃಂಭಣೆಯಿಂದ ನಡೆಯುತ್ತೆ. ಸುಮಾರು ರಾಣೆಬೆನ್ನೂರು, ಬೆಂಗಳೂರು ಸುತ್ತಮುತ್ತಲಿನ ಗ್ರಾಮಸ್ಥರು ಅಲ್ಲದೆ ಅನೇಕ ಜಿಲ್ಲೆಗಳಿಂದ ನಮ್ಮ ಗ್ರಾಮಕ್ಕೆ ಬರ್ತಾರೆ. ನಾವು ಕೊಟ್ರೇಶ್ ಸರ್ ಅವರಿಗೆ ಹೇಳೋದು ಇದೊಂದೇ, ಮುಂದಿನ ಸಾಲಿ ನಮ್ಮ ಏಪ್ರಿಲ್
ತಿಂಗಳಲ್ಲಿ ನಡೆಯುವಂತ ರಥೋತ್ಸವದಲ್ಲಿ ನೀವು ಬರಬೇಕು, ಭಾಗವಹಿಸಬೇಕು, ನಮ್ಮೂರದೊಂದು ರಥೋತ್ಸವದ ವಿಡಿಯೋ ಮಾಡ್ಬೇಕಂತಂದು ಅವರಲ್ಲಿ ವಿನಂತಿ. ಖಂಡಿತ ಸರ್, ನಾನಂತೂ ಆ ಒಂದು ಸಮಯನ ನೋಡ್ಕೊಂಡು ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ಬರೋದಕ್ಕೆ. ಅದರಂತೆ ಇವ್ರ ಯೂಟ್ಯೂಬ್ ಚಾನೆಲ್ ಅನ್ನ ದಯಮಾಡಿ ನಮ್ಮ ನೋಡುಗರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರ ಬೆಲ್ ಬಟನ್ ಒತ್ತೋದ್ರ ಮೂಲಕ ಅವರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸೂಪರ್ ಸೂಪರ್ ಸರ್. ನೀವು ನಮ್ಮೂರ್ ಜಾತ್ರೆಗೆ ಬರ್ಲೇಬೇಕು. ಬಂದು 2 ದಿನ ಇರ್ತೈತಿ ತೇರು. ಹೋಗ್ಲಿ ದಿವಸ ನಾವು ನಾಟಕ ಆಡ್ತೇವೆ. ನೀವು ಬಂದು ಅದನ್ನ ವೀಕ್ಷಣೆ ಮಾಡ್ಲೇಬೇಕು, ಪ್ರೋತ್ಸಾಹ ಕೊಡ್ಬೇಕು. ನೀವು ನಿಮ್ ಯೂಟ್ಯೂಬ್ ಚಾನೆಲ್ಗೆ ಹಾಕ್ಲೇಬೇಕು. ಖಂಡಿತ ನಾನು ಪ್ರಯತ್ನ ಪಡ್ತೀನಿ. ಯಾಕಂದ್ರೆ 2-3 ಊರವ್ರು ಹೇಳಿದಾರೆ, ಕೊಂಡಜ್ಜಿ ಅವರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳಿದಾರ, ಒಬ್ರು ಸಿಕ್ಕಿದ್ರು. ನೀವು ಕೂಡ ಹೇಳ್ತಾ ಇದ್ರ. ಎಲ್ಲ ನಮ್ಮ ಆಂಜನೇಯ ಸ್ವಾಮಿಯ ಕೃಪೆನೋ ಗೊತ್ತಿಲ್ಲ, ಅವ್ರ ಆಶೀರ್ವಾದ ನಮ್ಮ ಮೇಲಿರ್ಲಿ, ನಿಮ್ಮ ಮೇಲೂ ಇರ್ಲಿ. ಸರ್, ಇನ್ನೊಂದು ಡೈಲಾಗ್ ಸರ್, ಈಗ ಬಿಡ್ಬೇಕು ಅಂತ ನಾನು ಅಷ್ಟೊಂದು ಬಿಲ್ಡಪ್ ಕೊಟ್ಬಿಟ್ಟಿದೀನಿ. ನಮ್ ಸರ್ ಹೇಳ್ತಾ ಇಲ್ಲ. ನಮ್ಮ ಹನುಮಂತ್ ಗೌಡ್ರು ನಾಟಕದಲ್ಲೆಲ್ಲ ಕಥಾನಾಯಕರಂತೆ. ನಮ್ಮ ಬಸವರಾಜ್ ಸರ್, ಹನುಮಂತ್ ಗೌಡ್ರು ಸರ್ ಸಿಕ್ಕಿದ್ದು ನನಗೆ ತುಂಬಾ ಖುಷಿ ಆಯ್ತು. ಇವರ ಒಂದು ಕಲೆಗೆ ನಾವು ಪ್ರೋತ್ಸಾಹ ನೀಡಲೇಬೇಕು. ನೀವು ಕೂಡ ಇವರೊಂದು ಕಲೆಗೆ ಪ್ರೋತ್ಸಾಹ ನೀಡಿ. ಹಾಗೇನೆ ನನಗೆ ಗುಂಡುಗತ್ತಿ ಊರ ಹೆಸರು ಏನು, ಅದ್ರ ಇತಿಹಾಸ ಏನು, ಹಾಗೆ ತಲುಬಾಗ್ಲು ಊರ ಹೆಸರೇನು, ಅದ್ರ ಇತಿಹಾಸ ಏನು, ಚಿರಸ್ಥಳ್ಳಿ ಅಂದ್ರೆ ಏನು, ಅದು ಯಾಕೆ ಚಿರಸ್ಥಳ್ಳಿ ಅಂತ ಬಂತು ಅಂತ ಬಸವರಾಜ್ ಸರ್ ಅವರು ತುಂಬಾ ಒಳ್ಳೆ ಮಾಹಿತಿ ನೀಡಿದ್ದಾರೆ. ನೀವು ಕೂಡ ಈ ಒಂದು ವಿಡಿಯೋ ನೋಡಿ ಆದಷ್ಟು ಶೇರ್ ಮಾಡಿ. ನಿಮಗೂ ಕೂಡ ಈ ಒಂದು ಮಾಹಿತಿ ಇಷ್ಟ ಆದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಾನು ನಮಸ್ಕಾರ ಹೇಳ್ತಾ, ಸರ್ ನಮ್ಮ ಗುಂಡ್ಗತ್ತಿ ಆಂಜನೇಯ ಸ್ವಾಮಿಯ ಪ್ರಸಿದ್ಧವಾದ ಮಾತುಗಳೇನಪ್ಪ ಅಂದ್ರೆ, ಶ್ರೀ ಆಂಜನೇಯ ಸ್ವಾಮಿಗೆ ಪ್ರತಿ ಶನಿವಾರ ಹಾಗೂ ಅಮಾವಾಸ್ಯೆ ದಿನ ನಡ್ಕೊಳ್ಬೇಕು. ಅಂದ್ರೆ ಸುಮಾರು ಒಂದು 5 ಅಮಾವಾಸ್ಯೆ ನಾವು ನಡ್ಕೊಂಡ್ರೆ ನಮ್ಮ ಆಂಜನೇಯ ಸ್ವಾಮಿ ಬೇಡಿದ್ದನ್ನ ಇವತ್ತಿನವರೆಗೂ ಎಂದೂ ಇಲ್ಲ ಅಂದಿಲ್ಲ. 5 ಅಮಾವಾಸ್ಯೆ ನಡ್ಕೊಂಡ್ರೆ ಆಂಜನೇಯ ಸ್ವಾಮಿ ಪ್ರತಿಯೊಬ್ಬರಿಗೂ ಒಳ್ಳೇದನ್ನೇ ಮಾಡಿದೆ. ನೀವು ಸಹ ಶ್ರೀ ಕ್ಷೇತ್ರ ಆಂಜನೇಯ ಸ್ವಾಮಿಗೆ ನಡ್ಕೊಳ್ಳಿ. ಇಲ್ಲಿ ಯಾವುದೇ ಅತಿ ಆಸೆ ಅಭಿಲಾಷೆಗಳು ಮತ್ತು ದೇವರಿಗೆ ಅಷ್ಟು ಕೊಡ್ಬೇಕು ಇಷ್ಟು ಕೊಡ್ಬೇಕು ಅನ್ನೋದು ಏನಿಲ್ಲ, ಉದ್ದೇಶಗಳು ಏನಿಲ್ಲ. ನಿಮ್ಮ ಸ್ವಂತ ಖರ್ಚಿನಿಂದ ಬಂದು ದೇವಸ್ಥಾನದಲ್ಲಿ ಒಂದ್ ದಿವಸ ಬೇಕಾದ್ರೆ ಉಳ್ಕೊಂಡು ಶ್ರೀ ಆಂಜನೇಯ ಸ್ವಾಮಿ ದರ್ಶನ ಪಡ್ಕೊಂಡು ಹೋಗ್ಬೋದು. ಮಾಟ ಮಂತ್ರ ಏನೇ ಮಾಡಿಸಿದ್ರು ಎಲ್ಲ ಕ್ಲಿಯರ್ ಆಗಲ್ಲ. ಆ ರೀತಿ ಮಾಟ ಮಂತ್ರ, ದೆವ್ವ ಭೂತ ಪಿಶಾಚಿ ಏನೇ ಇರ್ಲಿ, ವಾರದಲ್ಲಿ 2 ದಿವಸ ಬುಧವಾರ ಮತ್ತು ಭಾನುವಾರ ಅಲ್ಲಿ ನಿಂಬೆ ಹಣ್ಣನ್ನ ಕೊಯ್ತಾರೆ. ನಿಮ್ಮಲ್ಲಿ ಇರ್ತಕ್ಕಂಥ ಮಾಟ ಮಂತ್ರಗಳು ಏನೇ ಇರಲಿ ಅವು ಯಾವುದು ಇಲ್ಲಿ ಆಂಜನೇಯ ಸ್ವಾಮಿ ಮುಂದೆ ನಡೆಯಲ್ಲ. ಸುಮಾರು ಒಂದು ತಿಂಗಳಿಗೆ ಒಂದು ಏನಿಲ್ಲ ಅಂದ್ರೂ ಒಂದು 60,000 ರಿಂದ 70,000 ಜನ ಇಲ್ಲಿ ಭೇಟಿ ಕೊಡ್ತಾರೆ. ಈ ಆಂಜನೇಯ ಸ್ವಾಮಿಯ ವಿಶೇಷತೆ ಇನ್ನೊಂದು ಏನಂದ್ರೆ ಹಂಪಿ ಹುಣ್ಣಿಮೆ. ಆ ದಿನ ಸುಮಾರು 101 ತೇರು ರಥೋತ್ಸವಗಳು ಜರುಗುತ್ತೆ. ಅದರಲ್ಲಿ ಮಧ್ಯ ಕರ್ನಾಟಕದ ದೊರೆ ಗುಂಡ್ಗತ್ತಿ ಆಂಜನೇಯ ಸ್ವಾಮಿ ರಥೋತ್ಸವ ಸಹ ಒಂದು. ಬನ್ನಿ, ಪಾಲ್ಗೊಳ್ಳಿ, ಆರೈಸಿ ಮತ್ತು ಶ್ರೀ ಗುಂಡ್ಗತ್ತಿ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆಯೋದ್ರ ಮೂಲಕ ನಿಮ್ಮ ಬದುಕು ಬಂಗಾರವಾಗಲಿ. ಸೂಪರ್ ಸರ್. ಇಷ್ಟೊತ್ತು ಅವ್ರ ಜೊತೆಗಿದ್ದು ಅವ್ರ ಹತ್ರ ಕೆಲವು ಮಾಹಿತಿ ತಿಳ್ಕೊಂಡು ನನಗೂ ಕೂಡ ಇದ್ರ ಮಾಹಿತಿ ಗೊತ್ತಾಯ್ತು. ನಾವೆಲ್ಲರೂ ಈಗ ಜೈ ಆಂಜನೇಯ ಅಂತ ಹೇಳ್ಬಿಡೋಣ. ಜೈ ಆಂಜನೇಯ. ಸರಿ, ಭೇಟಿ ಕೊಡ್ರಿ. ಓಕೆ ಸರ್, ಖಂಡಿತ ಬರ್ತೀವಿ.